ರೈತ ಸಂಘಟನೆಗಳ ಒಳಜಗಳ ಬಹಿರಂಗ, ಮುಖಂಡರ ವಿರುದ್ಧ ಗಂಭೀರ ಆರೋಪ, ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ವಿಡಿಯೋ ಸಂಚಲನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ರೈತ ಸಂಘಟನೆಗಳ ನಡುವಿನ ಭಿನ್ನಾಭಿಪ್ರಾಯ ಇದೀಗ ಬಹಿರಂಗ ಘರ್ಷಣೆಯ ರೂಪ ಪಡೆದುಕೊಂಡಿದೆ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಕೆಲ ಮುಖಂಡರ ನಡುವೆ ಆರೋಪ ಪ್ರತ್ಯಾರೋಪಗಳು ತೀವ್ರಗೊಂಡಿದ್ದು, ರೈತ ಮುಖಂಡ ಕೆಪಿ ಭೂತಯ್ಯ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬಂದಿವೆ. ಈ ಬೆಳವಣಿಗೆ ರೈತ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷ ಚಿಕ್ಕಣ್ಣ ಅವರು ತಮ್ಮ ವಿರುದ್ಧ ಕೇಳಿಬಂದಿರುವ ಆರೋಪಗಳಿಗೆ ತಿರುಗೇಟನ್ನ ನೀಡಿದ್ದು, ನಾನು ಪ್ರಸ್ತುತ ಯಾವುದೇ ಸರ್ಕಾರಿ ನೌಕರನಲ್ಲ. ಸುಮಾರು 12 ವರ್ಷಗಳ ಹಿಂದೆ ಕೈಗಾರಿಕಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೆ. ನನ್ನನ್ನ ನಿವೃತ್ತ ನೌಕರ ಹಾಗೂ ನಕಲಿ ರೈತ ಸಂಘದವನು ಎಂದು ಕರೆಯುತ್ತಿರುವುದು ಖಂಡನೀಯ ಎಂದು ಸ್ಪಷ್ಟಪಡಿಸಿದ್ರು. ಇದರ ನಡುವೆ ಸೋಮವಾರ ಚಳ್ಳಕೆರೆ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಮಹಿಳೆಯರೊಬ್ಬರು ಕೆಲ ರೈತ ಮುಖಂಡರ ವಿರುದ್ಧ ತೀವ್ರ ಅಸಮಾಧಾನ ಮತ್ತು ಆಕ್ರೋಶ ವ್ಯಕ್ತಪಡಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ವೈರಲ್ ಆಗಿದೆ. ವಿಡಿಯೋದಲ್ಲಿ ಕೇಳಿಬರುವ ಆರೋಪಗಳು ರೈತ ಸಂಘಟನೆಗಳ ನಡುವಿನ ಭಿನ್ನಾಭಿಪ್ರಾಯಕ್ಕೆ ಮತ್ತಷ್ಟು ಇಂಧನ ನೀಡಿದ್ದು, ರೈತ ವಲಯದಲ್ಲಿ ಹಲವು ಪ್ರಶ್ನೆಗಳೆಲ್ಲ ಹುಟ್ಟುಹಾಕಿವೆ. ಆದರೆ ವೈರಲ್ ವಿಡಿಯೋದಲ್ಲಿನ ಆರೋಪಗಳ ಸತ್ಯಾಸತ್ಯತೆ ಕುರಿತು ಯಾವುದೇ ಅಧಿಕೃತ ತನಿಖೆ ಅಥವಾ ದೃಢೀಕರಣ ಇನ್ನೂ ಹೊರಬಂದಿಲ್ಲ. ಆರೋಪಗಳಿಗೆ ಸಂಬಂಧಿಸಿದಂತೆ ಎದುರಾಳಿ ಮುಖಂಡರ ಸ್ಪಷ್ಟ ಪ್ರತಿಕ್ರಿಯೆಯೂ ನಿರೀಕ್ಷೆಯಲ್ಲಿದೆ. ರೈತರ ಹಕ್ಕುಗಳಿಗಾಗಿ ಹೊರಡಬೇಕಾದ ಸಂಘಟನೆಗಳಲ್ಲೇ ಈಗ ಭಿನ್ನಾಭಿಪ್ರಾಯಗಳು ಬಹಿರಂಗವಾಗ್ತಾ ಇರುವುದು ರೈತ ಸಮುದಾಯದಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ವಾಕ್ಸಮರ ಕೇವಲ ಮಾತಿನ ಮಟ್ಟದಲ್ಲೇ ಉಳಿಯುತ್ತದೆಯೇ ಅಥವಾ ಸಂಘಟನಾ ಹಾಗೂ ರಾಜಕೀಯ ಮಟ್ಟದಲ್ಲಿ ಮತ್ತಷ್ಟು ತೀವ್ರ ಸ್ವರೂಪ ಪಡೆಯುತ್ತಿದೆಯೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್, ಪ್ರಜಾಪವ ಟಿವಿ, ಚಳ್ಳಕೆರೆ. ತಾಲೂಕು ಬಿಎನ್ಕೋಟೆ ಓಬಳಪುರ ಗ್ರಾಮದ ಉಷಾ ಅಂತ ನನ್ನ ಹೆಸರು. ಈಗ ಏನಾಗೈತೆ ಅಂತಂದರೆ ಎಲ್ಲರೂ ಗೋಮಳದಲ್ಲಿ ಮಣ್ಣು ಹೊಡಿತಾ ಇದ್ರು. ನಮ್ಮದು ಸ್ವಲ್ಪ ತಗ್ಗು ಗುಂಡಿಗಳಿದ್ವು, ಅದನ್ನು ತುಂಬಿಸ್ಕೊಂಡ್ಬಿಟ್ಟು ನಾನು ನ್ಯಾರ ಮಾಡ್ಕೊಳ್ಳೋಣ ಅಂತಂದು ಹೇಳ್ಬಿಟ್ಟು ನ್ಯಾರ ಮಾಡೋ ಪರಿಸ್ಥಿತಿನಲ್ಲಿ ಗೋಮಳದಾಗ ಮಣ್ಣನ್ನು ಹೊಡ್ಕೊಳಕ್ಕೆ ಹೋದೆ. ಅಲ್ಲಿ ದೇವಸ್ಥಾನ ಕೊಡ್ಕೊಡ್ಬೇಕು ಅಂತ ಕೇಳಿದರು, ಅವ್ರಿಗೂ ಹೊಡ್ಕೊಟ್ವಿ. ಮತ್ತು ಕೋರ್ಟ್ ನೋಟಿಸ್ ಬಂದುಬಿಡ್ತು, 4 ಜನ ಯಾರು ಆರೋಪಿಗಳು ಈ ಥರ ಮಾಡಿಬಿಟ್ರಲ್ಲ ಅಂತಂದೇಳಿ ನಮಗೆ ತೊಂದರೆನ ಮಾಡಿದರು. ಕೋರ್ಟ್ನಿಂದ ನೋಟಿಸ್ನ ಕಳಿಸ್ಕೊಟ್ರು. ಎಂಥ ಕೆಲಸ ಆಗೋಗ್ಬಿಟ್ಟೈತೆ ಅಂತ ಇವ್ರ ಹತ್ರ ಬಂದಾಗ ತಹಶೀಲ್ದಾರ್ಗೆ ಅವ್ರು ಮಾಡಿರೋದು ಅಲ್ಲಿಗೆ ಹೋಗ್ರಿ ಅಂದರು. ಯಾರೋ ಪರಿಚಯಸ್ಥರು, ಅಮ್ಮ ಇಲ್ಲಲ್ಲ ಇದೆಲ್ಲೂ ಬಗೆಹರಿಯಲ್ಲ ಅಂದರೆ ಕೋರ್ಟ್ಗೆ ಹೋದ್ಮೇಲೆ ಹಿಂಗೆ ಐದಾರೆ ರೈತ ಸಂಘದವ್ರು ಹೋಗ್ರಿ ಅಂತ ಕರ್ಕೊಂಡು ಪರಿಚಯ ಮಾಡಿಸಿದ್ರು. ಪರಿಚಯ ಮಾಡಿಸಿ ಭೂತಜ್ಜನ ಪರಿಚಯ ಮಾಡಿಸಿದ್ರು. ಅವ್ರು ಹೇಳಿದರು, ಒಂದು 10 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ ನಮಗೊಂದು 10,000 ರೂಪಾಯಿ ನಾವು ಕೊಟ್ಟಿದ್ದೆ ಆದರೆ ನಾನು ಬಗೆಹರಿಸ್ಕೊಟ್ಬಿಡ್ತೀನಿ, ಇದೇನು ನನಗೆ ದೊಡ್ಡದಲ್ಲ ಅಂತ ಹೇಳಿದರು. ಸರಿ ಆಯಿತು. ನಮ್ಮ ಮನೆಯವ್ರು ಏನು ಮಾಡಿದ್ರು, ದನ ಕರ ಅಷ್ಟು ಕಾದ್ಕೊಂಡು ಎಲ್ಲ ನಾವು ಅನುಭವಿಸೋದಕ್ಕಿಂತ ಕೊಟ್ಟು ಬಗೆಹರಿಸ್ಕೊಂಬನಮ್ಮ, ಇದು ದೊಡ್ಡದಲ್ಲ ಅಂತಂದೇಳಿ ಕೊಟ್ಬಿಟ್ರು. ಅವರು ಸುಮ್ಮನೆ ಕುಂತಿದ್ರು. ಪರಿಚಯ ಮಾಡಿಸ್ಕೊಟ್ಟವಣ್ಣ, ಅಕ್ಕ ಎಂಥ ಕೆಲಸ ಮಾಡ್ಕೊಂಡ್ರಕ್ಕ ನೀವು? ನಾನು ಇಲ್ಲಣ್ಣ, ಇವ್ರಿಗೆ ಕೊಟ್ಟಿರೋದು ಅಲ್ಲಿರಲಿ, ನಮ್ಮ ಊರಿನ ಗ್ರಾಮಸ್ಥರು ಜೊತೆ ಕಲೆಕೊಂಡು ಅವ್ರು ಎಲ್ಲರ ಮುಖಾಂತರನೇ ಬಗೆಹರಿಸ್ಕೋಬೇಕಿದ್ದು. ನಮ್ಮ ಊರಿನ ಗ್ರಾಮಸ್ಥರು ಇವ್ರನ್ನು ಜೊತೆ ಕಲ್ಕೊಂಡು ಹೋದಾಗ ಅವ್ರು ಯಾವುದೇ ರೀತಿಯಾಗಿ ಬಗೆಹರಿಸಿಲ್ಲ. ಊರಿನ ಗ್ರಾಮಸ್ಥರು ಕೇಳಿದರೆ ಭೂತಜ್ಜನ ಮೇಲೆ ಹೇಳ್ತಾರೆ, ಭೂತಪ್ಪನ ಕೇಳಿದರೆ ಅವ್ರ ಮೇಲೆ ಹೇಳ್ತಿದ್ದಾರೆ. ಇದರಲ್ಲಿ ದುಡ್ಡು ನಂದು ಹೋಗಿರೋದು. ಆ ದುಡ್ಡನ್ನು ಕೇಳೋದಕ್ಕೆ ನಾನು ಪ್ರೆಸ್ ಮೀಟ್ ಮಾಡ್ತಾಯಿದ್ರು. ಆ ಟೈಮಲ್ಲೂ ಬಂದು ಅಪ್ಪ ನನ್ನ ದುಡ್ಡನ್ನು ಕೊಡಪ್ಪ ಅಂತ ಕೇಳಿದ್ದೀನಿ. ಅಲ್ಲಿ ಆಫೀಸ್ ಹತ್ರ ಹೋಗಿದ್ದೀನಿ, ಅಲ್ಲೂ ಇಲ್ಲ. ಫೋನ್ ಮಾಡಿದ್ರು, ಫೋನ್ ರಿಸೀವ್ ಮಾಡಲ್ಲ. ಒಂದಿನ ಇಲ್ಲಿ ಪರಶಂಪುರದಲ್ಲಿ ಆಟೋದಲ್ಲಿ ನೀವು ಇದು ಅನೌನ್ಸ್ ಮಾಡ್ಕೊಂತ ಹೋಗ್ತಾಯಿದ್ರು, ಅದನ್ನು ಕೇಳಿದೆ. ಬಂಗಾರದ ಅಂಗಡಿ ಹತ್ರ ಕುತ್ಕೊಂಡಿದ್ದೆ. ಕೇಳ್ದವಳೆ ಇಲ್ಲ ಇದ್ದೆ, ಹೋಗ ಅಲ್ಲಾದರೂ ಬರ್ತಾರೇನೋ ಅಂತಂದೇಳಿ ನಾನು ಯಾರದೇ ಮಾತು ಕೇಳಲಿಲ್ಲ. ಡೈರೆಕ್ಟಾಗಿ ಹೋಗಿ ಬಂಗಾರದ ಅಂಗಡಿ ಹುಡುಗ ಇದ್ದ ಬರಪ್ನಲ್ಲಿ ಬಿಟ್ಟು ಬಾ ಅಂದೆ. ಬಿಟ್ಟು ಬಂದರು. ನಾನು ಹೋಗಿ ಆಶ್ರಮದ ಹತ್ರ ದುಡ್ಡು ಕೇಳಿ, ಸತ್ಯನೇ ನನಗೆ ಬೇಕಾಗಿರೋದು ದುಡ್ಡು, ಇಲ್ಲಾಂದರೆ ಜಾಮೀನು ಬೇಕಾಗಿತ್ತು. ಯಾಕೆಂದರೆ ಇಷ್ಟು ದಿನ ಸಿವಿಲ್ ಕೋರ್ಟ್ ಆಗಿತ್ತು, ಈಗ ಸೆಷನ್ ಕೋರ್ಟ್ ಹೋಗೈತೆ. ತೀರಾ ಜಾಮೀನಾದರೂ ಕೊಡಪ್ಪ, ನನಗೆ ದುಡ್ಡು ಕೊಡ್ದಿಲ್ಲದ್ರೆ. ನಮ್ಮೂರಿನ ಗ್ರಾಮಸ್ಥರು ಯಾವುದೇ ರೀತಿಯಾದನ್ನು ಜಾಮೀನು ಕೊಟ್ಟಿಲ್ಲ. ಯಾಕೆ ಅಂತಂದ್ರೆ ನಾನು ದಾರಿ ಬಿಡ್ಬೇಕಂತ ಅವ್ರಿಗೆ. ಅದು ನಮ್ಮ ತಹಶೀಲ್ದಾರಿಗೆ ಎಲ್ಲ ಅರ್ಜಿ ಕೊಡ್ತಿದ್ದಾರೆ, ದಾರಿ ಬೇಕು ಅವ್ರಿಗೆ. ಯಾಕೆ ದಾರಿ ಕೊಡಲ್ಲ ಅಂತಂದ್ರೆ ನಾನು ಇವತ್ತು ಅವ್ರ ಮಂಡಲ ಪಂಚಾಯತಿ ಸೇರಿಸ್ಕೊಡ್ಬೇಕಂತ ನಾನು ಸೇರ್ಸಕ್ಕೆ ನನಗೆ ಇಷ್ಟ ಇಲ್ಲ. ಅನುಮತಿ ಮೇಲೆ ಅಡ್ಡಾಡ್ತೀವಿ ಅಂದ್ರೆ ನಾನು ಬಿಡ್ತಾ ಇದ್ದೆ. ಅದು ತಹಶೀಲ್ದಾರ್ಗೂ ಗೊತ್ತು, ಅದನ್ನು ನಾನು ನಾಳೆ ಅವ್ರಿಗೂ ತಿಳಿಸ್ಬಂದಿದ್ದೀನಿ. ಇಷ್ಟು ಮಾತಾಡೋದಕ್ಕೆ ನನಗೆ ಅವರು 17ನೇ ತಾರೀಕು ಹೇಳಿದ್ರು ನಿಮ್ಗೆ ಅವರು ಇಲ್ಲಿಗೆ ಬಂದಾಗ, ಪ್ರೆಸ್ ಮೀಟಿಂಗ್ ಹತ್ರ ಬಂದಾಗ, ಜಾಮೀನು ಆದರೂ ಕೊಡಪ್ಪ, ದುಡ್ಡು ಕೊಡ್ದಿಲ್ಲದ್ರೆ ನನಗೆ ಯಾರು ಕೊಡ್ತಾ ಇಲ್ಲ ಅಂತ ಕೇಳಿದೆ. ನಾನು ಯಾತು ಕೊಡೋದಿಲ್ಲ ಅಂತ ಎದ್ದೋದ್ರು. ಮತ್ತು ಒಂದಿನ ಫೋನ್ ಮಾಡಿದಾಗ ಮಹೇಶ್ ಅವ್ರ ಹತ್ರ ಮಾತಾಡ್ತೀನಿ ನಾನು, ಇಲ್ಲೂ ಮಾಡಿಕೊಟ್ರು ಫೋನ್ನ, ನೋಡಮ್ಮ ಬಗೆಹರಿಸ್ಕೊಡೋಣ ಅಂತ. ಹೋಗಿ ಬರೋಣ ಅಂತ ಅಂದವ್ರು ನನಗೆ ಎಂದೂ ಕೈ ಸಿಕ್ಕಿಲ್ಲ.
ಮತ್ತೆ ಒಂದಿನ ಹೋಗಿ ಫೋನ್ ಮಾಡಿದೆ, ಬಾಗ್ಲಾಕಿತ್ತು. ಏನಪ್ಪ ಇಲ್ಲ ನೀವು ಅಂತ ಕೇಳಿದೆ. ಆಯ್ತಮ್ಮ ನಾನು ಫೋನ್ ಮಾಡಿ ಬಗೆಹರಿಸ್ತೀನಿ ಅಂದರು. ಯಾವತ್ತು ಬಗೆಹರಿಸಿಲ್ಲ. ಇದಂತ ಕಾರಣಕ್ಕೆ ಯಾವುದೇ ರೀತಿಯಾದ ನ್ಯಾಯನೂ ಕೊಡಿಸ್ಲಿಲ್ಲ ಭೂತಜ್ಜವರು. ಈಗ ಆ ಅಮೌಂಟನ್ನು ವಾಪಸ್ ಕೊಡೋದಕ್ಕೆ ಪರಿಹಾರ ಮಾಡಿಕೊಡ್ತಾ ಇಲ್ಲ. ಆ ಅಮೌಂಟು ನಾವು ಕೊಟ್ಟರೆ ಸಾಕಾಗೈತೆ, ಇಲ್ಲಾಂದರೆ ಇದು ಪೊಲೀಸ್ ಸ್ಟೇಷನಲ್ಲಿ ಬಗೆಹರಿಸ್ಕೊಂಡು ಕಂಪ್ಲೇಂಟ್ ಕೊಟ್ಟು ಅಂತ ಹೇಳ್ತಿದ್ದಾರೆ. ಅಮೌಂಟನ್ನು ಕೇಳಿದರೆ ಯಾರು ಹೇಳಿದಾರು? ಭೂತಜ್ಜವರು ಪೊಲೀಸ್ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಾರ? ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಿದ್ದಾರೆ. ಆಶ್ರಮದ ಹತ್ರ ಮೀಟಿಂಗ್ ಇತ್ತಲ್ಲ, ಅಲ್ಲಿಗೆ ಸನ್ಮಾನ ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಹೋದಾಗ ನಾನು ಕೇಳಿದಾಗ ಹೇಳಿತ್ತು, ಕಂಪ್ಲೇಂಟ್ ಕೊಟ್ಟು ಬಗೆಹರಿಸ್ಕೆ ಹೋಗು, ನಾನು ಕೊಡೋದಿಲ್ಲ ಅಂತ ಹೇಳ್ತೀನಿ. ಮುಂದಿನ ದಾರಿ ಏನು ನಿಮ್ದೀಗ? ಕಂಪ್ಲೇಂಟ್ ಕೊಟ್ಟೆ ಬಗೆಹರಿಸ್ಕೋಬೇಕು. ನಿಮ್ಮ ಹೆಸರು? ಉಷಾ ಅಂತ. ಭೂತಪ್ಪ ಅವ್ರು ಏನು ಮಾಡಿದ್ರು ಅಂತ ಅಂದರೆ, ನಾವೆಲ್ಲರೂ ಆಫೀಸ್ಗೆ ಹೋಗಿ ಅರ್ಜಿನ ಸಲ್ಲಿಕೆ ಮಾಡಿ ಬಂದು ಸಾಯಂಕಾಲನೇ ಇನ್ನೂ ಅಧಿಕಾರಿಗಳು ಸೈನ್ ಹಾಕಿಲ್ಲ, ಅವ್ರು ಸೈನ್ ಹಾಕೋದಕ್ಕೆ ನೀನು 50,000 ಕೊಡಬೇಕಮ್ಮ ಅಂತ ಕೇಳಿದರು. ನಾನು 50,000 ರೂಪಾಯಿ ಆಗೋದಿಲ್ಲಪ್ಪ ಅಂತ ಹೇಳಿದೆ. ಅದಕ್ಕೆ ಇಲ್ಲಮ್ಮ ಒಂದು 25,000ನಾದರೂ ಕೊಟ್ಟರೆ ನಾನು ಸೈನ್ ಹಾಕಿಸಿ ಒಂದು ಕೊಡೋಕ್ಕಾಗುತ್ತೆ ಅಂತ ಹೇಳಿದರು. ಆ ಸೈನನ್ನು ಹಾಕ್ಸಿಲ್ಲ, ನನಗೆ ಯಾವುದೇ ಒಳ್ಳೆ ಪರಿಹಾರನೂ ಸಿಕ್ಕಿಲ್ಲ. ನನಗೆ ಅನ್ಯಾಯ ಆಗೈತೆ, ನ್ಯಾಯನ ದೊರಕಿಸ್ಕೊಡ್ಬೇಕಂತ ವಿನಂತಿ ಮಾಡ್ಕೊತೀನಿ.